ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮೊಟ್ಟೆಗೆ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಒಂದು ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊಟ್ಟೆ ಮತ್ತು ಕ್ಯಾಪ್ಸಿಕಮ್ದು ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ರೊಟ್ಟಿ, ಪೂರಿ, ರೈಸ್, ಯಾವುದೇ ಒಂದು ರೈಸ್ಗಳಿದ್ರು ಎಲ್ಲದಕ್ಕೂ ಸಹ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ, ದೊಡ್ಡ ಕ್ಯಾಪ್ಸಿಕಮ್ನೇ ತೊಗೊಂಡಿದ್ದೀನಿ. ಅರ್ಧ kg ಕ್ಯಾಪ್ಸಿಕಮ್ ಇದೆ. 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮತ್ತು ಒಂದು 4-5 ಮೊಟ್ಟೆಯನ್ನು ಇದಕ್ಕೆ ಬಳಸ್ಕೊಂಡಿದ್ದೀನಿ, ಇದು ಗ್ರೇವಿನ ಮಾಡಲಿಕ್ಕೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಮತ್ತು ಮೊಟ್ಟೆಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಡ್ರೈ ಪದಾರ್ಥಗಳು ಬೇಕಾಗುತ್ತೆ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಂತರ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಸಣ್ಣದಾಗಿ ಹೆಚ್ಕೊಂಡ್ರೂ ಆಯಿತು. ಈ ಥರ ಗ್ರೇವಿಗೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ಯಾಕೆಂದರೆ ಗ್ರೇವಿ ಅಲ್ವಾ, ಅದರಿಂದ. ಡ್ರೈ ಪಲ್ಯಗಳಾದರೆ ಉದ್ದದಾಗಿ ಹೆಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಈರುಳ್ಳಿನ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಆ ಟೈಮಲ್ಲಿ 1-2 ಲವಂಗ ಮತ್ತು ಚಕ್ಕೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 1-2 ಏಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅನಾನಸು, ಮರಾಠಿ ಮೊಗ್ಗೆಲ್ಲ ಇದ್ದರೆ ಹಾಕ್ಕೊಳ್ಳಿ, ಒಂದು ಪಲಾವ್ ಎಲೆ ಇದ್ರೂ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸೋಂಪು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಸೇರಿಸೋದು ಬೇಡ, ಫ್ರ್ಯಾಗ್ರೆನ್ಸ್ ಅದೇ ಬಂದುಬಿಡುತ್ತೆ ಗ್ರೇವಿನಲ್ಲಿ. ನಾನು ನೋಡಿ ಒಂದು 4-5 ಅಷ್ಟೇ, ಅದು ಸೋಂಪು ಕಾಳು ಜಾಸ್ತಿ ಹಾಕಲಿಲ್ಲ. ನೆಕ್ಸ್ಟು ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಏಕೆಂದರೆ ಗ್ರೇವಿನಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಬಿಟ್ರೆ ಏನಾಗುತ್ತೆ, ಫುಲ್ಲು ಅದು ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ, ತಿನ್ನಲಿಕ್ಕೆ ಸಿಗಲ್ಲ. ಅದರಿಂದ ಸ್ವಲ್ಪ ದಪ್ಪದಾಗಿ ಕ್ಯಾಪ್ಸಿಕಮ್ನ ಹೆಚ್ಕೊಂಡ್ರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಅದರಿಂದ ನಾನು ತುಂಬ ದಪ್ಪ ಪೀಸಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮ್ನು ಹಾಕಿದ್ಮೇಲೂ ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು ಸ್ವಲ್ಪ ಫ್ಲೇವರ್ ಅದೆಲ್ಲ ತಿನ್ನುವಾಗ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಯ್ತಲ್ವಾ, ಈಗ 2 ಸಣ್ಣ ಟೊಮೊಟೊಗಳನ್ನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಟೊಮೊಟೊ ಹೆಚ್ಚಿ ಹಾಕೊಳ್ಳೋದಕ್ಕಿಂತ ಪ್ಯೂರಿ ಮಾಡಿ ಹಾಕ್ಕೊಂಡ್ರೂ ಸಹ ತಿಕ್ನೆಸ್ ಬರುತ್ತೆ, ಗ್ರೇವಿ ತಿಕ್ನೆಸ್ ಬರುತ್ತೆ. ಟೊಮೊಟೊಗೆ ಒಂದು 10 ಗೋಡಂಬಿಯನ್ನು ಹಾಕ್ಬಿಟ್ಟು ರುಬ್ಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಬ್ಯಾಚುಲರ್ಸ್ ಈಸಿಯಾಗಿ ಈ ಥರ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಮಿಕ್ಸಿ ಯೂಸ್ ಮಾಡಲ್ವಲ್ಲ ಅಂಥವ್ರು ಈ ಥರ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್, ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಇಷ್ಟು ಗರಂ ಮಸಾಲವನ್ನು ಸೇರಿಸಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಡ್ರೈ ಪದಾರ್ಥಗಳನ್ನ ಸೇರಿಸಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಡ್ರೈ ಪದಾರ್ಥಗಳೆಲ್ಲ ಮಿಕ್ಸ್ ಆಯ್ತಲ್ವ, ಟೊಮೊಟೊ ಹಾಕಿದ್ವಲ್ವ, ಅದೇನು ತುಂಬ ಒತ್ತೋದಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಎಗ್ ಕರಿ ಮಸಾಲ ಅಂತ ಬರುತ್ತೆ ನೋಡಿ, ಎಗ್ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅಷ್ಟೇ. ಮಾಮೂಲಿ ನಾವು ಮನೇಲಿ ಏನು ಗ್ರೇವಿಗಳನ್ನ ಮಾಡ್ಕೊಳ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಫ್ಲೇವರ್ ಬೇರೆ ಥರ ಬರುತ್ತೆ. ಅದರಿಂದ ಅದನ್ನು ಅಷ್ಟೇ ಒಂದು 1.5 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಅಷ್ಟು ಮಸಾಲವನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ 1 ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರನ್ನು ಸಹ ಮತ್ತು ಇದು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು 10 ಬಾದಾಮಿಯನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀರನ್ನು ಸಹ ಸೇರಿಸ್ಕೊಬಾರ್ದು. ತುಂಬ ನೀರು ಸೇರಿಸ್ಬಿಟ್ರೆ ಏನಾಗುತ್ತೆ ಅಂದರೆ, ನಾವು ಯಾವುದು ಪದಾರ್ಥಗಳನ್ನ ಅಷ್ಟು ತಿಕ್ ಬರೋ ಅಂಥದ್ದು ಯಾವುದೂ ಹಾಕಿಲ್ಲ, ಅಲ್ಲಿ ಯಾವುದನ್ನು ರುಬ್ಬಿ ಸಹ ಹಾಕಿಲ್ಲ, ಟೊಮೊಟೊವನ್ನು ರುಬ್ಬಿ ಸಹ ಹಾಕಿಲ್ಲ ನೋಡಿ. ಅದರಿಂದ ತುಂಬ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ನೀರಾಗಿಬಿಡುತ್ತೆ, ಅದು ಗ್ರೇವಿ ಥರ ಆಗಲ್ಲ. ಅದರಿಂದ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ನಾನೊಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಮಾತ್ರ, ಇದು ನಾನು ಮಾಡ್ಕೋತಾ ಇರೋದು 3 ಜನಕ್ಕೆ ಮಾತ್ರ ಆಗುತ್ತೆ, ಜಾಸ್ತಿನೂ ಉಳಿಯೋದು ಇಲ್ಲ. ಪರ್ಫೆಕ್ಟಾಗಿ 3 ಜನಕ್ಕೆ ಮಾತ್ರ ಆಗುತ್ತೆ ಇದು. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅನ್ನೋರು ಒಂದು ಸ್ವಲ್ಪ ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಬೇರೆ ಬಾಣಲಿಗೆ ಒಂದು ಈರುಳ್ಳಿ, 1 ಟೊಮೊಟೊ ಮತ್ತು ಒಂದು 10 ಬಾದಾಮಿ ಇಲ್ಲಾಂದರೆ ಗೋಡಂಬಿ ಯಾವ್ದಾದ್ರು ಹಾಕೋಬೋದು, ಡ್ರೈ ನಟ್ಸ್ಗಳನ್ನ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಪರ್ಫೆಕ್ಟಾಗಿ ಒಂದು ಡಾಬಾ ಸ್ಟೈಲ್ ಟೇಸ್ಟನ್ನು ಕೊಡುತ್ತೆ ಇದು. ನಾನು ಇದನ್ನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ, ಯಾವುದೇ ಮಿಕ್ಸಿ ಏನು ಯೂಸ್ ಮಾಡಿಲ್ಲ. ಮತ್ತು ನಾನು ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಗ್ರೇವಿ.
ಈಗ ನೋಡಿ ಚೆನ್ನಾಗಿ ಕುದಿ ಬರಿಸ್ಕೋಬೇಕು. ಅದು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಅದನ್ನು ಒಂದು 10 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಅದು ಕುದ್ದಿದೆ ಅಲ್ವಾ? ಈಗ ಅದಕ್ಕೆ ನಾನು ಒಂದು 5 ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಫ್ಲೇಮ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ಟು ಒಂದು 5 ಮೊಟ್ಟೆಗಳನ್ನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ಬೇಕು, ಒಂದಿಬ್ಬರಿಗೆ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದು 4 ಮೊಟ್ಟೆ ಸಾಕಾಗುತ್ತೆ. ಅಂದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅಂದರೆ ನಿಮಗೊಂದು ತುಂಬ ಜನ ಇದ್ದೀವಿ ಅಂದರೆ ಒಂದು 8-10 ಮೊಟ್ಟೆನೂ ಸಹ ಹಾಕ್ಕೊಳ್ಬೋದು. ಅವಾಗ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದೇ ತುಂಬ ಗ್ರೇವಿ ಬೇಕು ಅಂದಾಗ ಒಂದು ಸ್ವಲ್ಪ ರುಬ್ಕೊಳ್ಳಿ ಅಷ್ಟೇ. ಟೊಮೊಟೊ, ಈರುಳ್ಳಿ ಅದೆಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡಿ, ಇಲ್ಲಾಂದರೆ ಹಸಿದನ್ನೇ ರುಬ್ಕೊಂಡು ಹಾಕಿದ್ರೂ ಸಹ ಏನೂ ತೊಂದರೆ ಇಲ್ಲ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು 8-10 ಗೋಡಂಬಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಬಿ, ಅದೇನು ನಾವು ಡ್ರೈ ಪದಾರ್ಥಗಳು ಹಾಕ್ತೀವಿ ಅಲ್ವಾ, ಆ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಈಗ ಮೊಟ್ಟೆ ಹಾಕಿದ್ಮೇಲೂ ಅಷ್ಟೇ ನಾನು ಇದನ್ನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ಏನೂ ರುಬ್ಬಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ನನ್ನ ಹತ್ರ ರೆಡಿ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಮೊಟ್ಟೆಯನ್ನು ಹಾಕಿದ್ಮೇಲೆ ಒಂದು 5 ನಿಮಿಷ ನಾನು ಅದನ್ನು ಹಾಗೆ ಮುಚ್ಚಿಬಿಟ್ಟು ಏಕೆಂದರೆ ನೀರಿನ ಅಂಶ ಇರುತ್ತೆ ಅಲ್ವಾ, ಅದೇನು ಒತ್ತೋದಿಲ್ಲ. ಈಗ 5 ನಿಮಿಷ ಆದಮೇಲೆ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನೋಡಿ ಆ ಮೊಟ್ಟೆನೂ ಸಹ ಟರ್ನ್ ಮಾಡ್ಕೊಳ್ಳಿ. ಬೇಕಿದ್ರೆ ನಾನು ಟರ್ನ್ ಮಾಡಿಲ್ಲ, ಏಕೆ ಟರ್ನ್ ಮಾಡಿದರೂ ಕುಕ್ ಆಗುತ್ತೆ, ಟರ್ನ್ ಮಾಡ್ತಾ ಇದ್ರೂ ಚೆನ್ನಾಗಿ ಕುಕ್ ಆಗುತ್ತೆ ಮೊಟ್ಟೆ. ಆದರೆ ಟರ್ನ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ. ಅದರಿಂದ ಬೇಕು ಅಂದರೆ ಟರ್ನ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೇನು ಮಿಕ್ಸ್ ಆಗಲ್ಲ, ಕಲಸೋಗಲ್ಲ ಮೊಟ್ಟೆ ಏನು. ನೋಡಿ ಈಗ ಇನ್ನೇನದು ಇನ್ನೊಂದು 5 ನಿಮಿಷ ಬೇಯಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರಬೇಕು. ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಇದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫ್ರಾಗ್ರೆನ್ಸ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೇಥಿ ಹಾಕ್ಕೊಂಡ್ರೆ. ನಾನಿತ್ತು ಅದನ್ನು ಮರ್ತುಬಿಟ್ಟಿದ್ದೀನಿ, ಹಾಕಿಲ್ಲ. ಅದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಡಾಬಾ ಸ್ಟೈಲಲ್ಲಿ ಕೊಡುತ್ತೆ. ಅಂದರೆ ಒಂದು ಸ್ವಲ್ಪ ಅದೆಲ್ಲ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ. ಔಟ್ಸೈಡು ಹೋಟೆಲ್ ಸ್ಟೈಲು, ಡಾಬಾ ಸ್ಟೈಲಲ್ಲಿ ತಿಂದಂಗೆ ಅನಿಸುತ್ತೆ ಅಷ್ಟೇ. ಈಗ ನೋಡಿ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಒಂದು 5 ನಿಮಿಷ ಅದೊಂದು ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ನೀರು ಥರ ಇರುತ್ತೆ ನೋಡಿ, ಯಾವುದೇ ಚಪಾತಿಗೆಲ್ಲ ನೆಂಚ್ಕೊಳ್ಳೋಕ್ಕೂ ಅಷ್ಟು ಚೆನ್ನಾಗಾಗಲ್ಲ. ಒಂದು ಸ್ವಲ್ಪ ಅದು ಗಟ್ಟಿ ಆಗಬೇಕು, ಅಲ್ಲಿ ತನಕ ನಾವು ಅದನ್ನು ಕುದಿಸ್ಕೊಬೇಕಾಗುತ್ತೆ. ಮತ್ತು ಮೊಟ್ಟೆನೂ ಅಷ್ಟೇ ಟರ್ನ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ, ಏಕೆಂದರೆ ಗ್ರೇವಿದು ಬೇಗ ತಿಕ್ನೆಸ್ ಬಂದುಬಿಡುತ್ತೆ. ನಾನು ಮೊಟ್ಟೆ ಟರ್ನ್ ಮಾಡಿರಲಿಲ್ಲ ನೋಡಿ, ಅದರಿಂದ ಅದು ಗ್ರೇವಿ ಸ್ವಲ್ಪ ಗಟ್ಟಿಯಾಗೋದು ಸ್ವಲ್ಪ ಟೈಮ್ ತೊಗೋತು. ಅದರಿಂದ ಒಂದು ಸ್ವಲ್ಪ ಮುಚ್ಚಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡಿ ಇಷ್ಟು ಗ್ರೇವಿ ತಿಕ್ನೆಸ್ ಬಂದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.